ಸೀರೆ, ಎಂತ ಸೀರೆ ನೋಡೆ. ಬೆಳದಿಂಗಳೇ ಹೆಣ್ಣಾಯ್ತು, ನೈದಿಲೆಯೇ ಕಣ್ಣಾಯ್ತು, ಕೆಂದಾವರೆಯೇ ಮುಗವಾಯ್ತು, ಲತೆಯೊಂದು ನಡುವಾಯ್ತು. ಆಹಾ, ಎಷ್ಟು ಸುಂದರವಾಗಿದೆ. ನೀವೇ ಬರ್ದಿದ್ದಾ? ನಾನೇ ಬರ್ದಿದ್ದು. ಅಮ್ಮ, ಇವರಂತೆ ಬರ್ದಿದ್ದಿ ಕವಿತೆಗಳನ್ನ. ಲಕ್ಷ್ಮೀ ಸರಸ್ವತಿ ಹೀಗೆ ಒಟ್ಟಿಗಿರೋದನ್ನ ನಾನು ಇವತ್ತೇ ನೋಡ್ತಿರೋ. ನಿಮ್ಗೆ ಕವಿಗಳು ಅಂದ್ರೆ ಇಷ್ಟನಾ? ಓ ಪ್ರಾಣ, ನಿಮ್ ಕವಿತೆಗಳನ್ನ ಕೇಳ್ಬೇಕು ಅಂತ ಆಸೆ. ಅದಕ್ಕೇನಂತೆ, ದಿನಾ ಬಂದ್ ಕವಿತೆ ಹೇಳ್ತಾನೆ ಇರ್ತೀನಿ. ಬರ್ಲಾ ಬರ್ಲಾ ಬರ್ತೀನಿ. ಕಂಡೆ ಕಂಡೆ. ಏನಪ್ಪ ಅದು? ಏನದು? ಕಂಡೆ ಕಂಡೆ. ಏನ್ ಕಂಡೆ? ನನ್ನ ತಲೆ. ನೀನೇನಾದ್ರೂ ಕಂಡಿದ್ದಿದ್ರೆ 3 ನಿಮಿಷಕ್ಕೆ 100 ಪದ್ಯ ಬರೀತಿದ್ದೆ. ನೀನ್ ಹೀಗೆ ಹೊಡ್ಕೋತಾ ಇದ್ರೆ ನನಗೆ ಒಂದು ಅರ್ಥವಾಗೋದಿಲ್ಲ. ಅದೇನ್ ಕಂಡೆ ಹೇಳಪ್ಪ. ರಘು, ನಿನ್ ಪದ್ಯದಿಂದ ಏನ್ ಪ್ರಯೋಜನ ಅಂತ ಕೇಳ್ತಾ ಇದ್ದೆ ಅಲ್ಲ? ಈ ನಿನ್ನ ಪದ್ಯ ಎಂಥ ಕೆಲಸ ಮಾಡ್ತು ಗೊತ್ತಾ? ಏನ್ ಮಾಡ್ತು? ಅಯ್ಯೋ, ನನಗೊಬ್ಬ ಸುಂದರಿನ ತಂದ್ಕೊಡ್ತು. ಸುಂದರಿ? ಯಾರೋ ಅದು ಸುಂದರಿ? ರಘು, ಮೊದಲನೇ ನೋಟಕ್ಕೆ ಸೋತ್ ಹೋದೆ ಕಣೋ. ಅವಳಿಲ್ದೆ ನನಗ್ ಜೀವ ಇಲ್ಲ ಕಣೋ. ಯಾರೋ ಅದು? ಅವಳು ನೀನ್ ಬರದ್ ಕವಿತೆ ನೋಡಿದ್ಲು. ಕವಿತೆ ಅಂದ್ರೆ ನನಗ್ ತುಂಬಾ ಇಷ್ಟ ಅಂತ ಆ ಕಾಗದಾನ ಹಾಗೇ ತಪ್ಕೊಂಡ್ಲು. ಈ ಕವಿತೆ ನೀವೇನಾ ಬರ್ತಿದ್ದು ಅಂತ ಕೇಳಿದ್ಲು. ಅದಕ್ಕೆ ನೀನೇನ್ ಹೇಳ್ದೆ? ಹೌದು ಅಂದೆ. ಬೇಜಾರ್ ಮಾಡ್ಕೊಬೇಡ. ನೋಡು, ನಾನೇ ಬರ್ದಿದ್ದು ಅಂತ ಸುಳ್ಳು ಹೇಳ್ಬಿಟ್ಟೆ. ಇದೊಂದೇ ಕಣೋ ನಾ ತಪ್ಪಾಣಿದ್ದಲೆ. ಪರವಾಗಿಲ್ಲ ಕಣ. ನೀನ್ ಬೇರೆ ನಾನ್ ಬೇರೆನಾ? ಯಾರು ಬರೆದ್ರೆ ಏನ? ಈ ಮಾತಿಗೆ ಅಕ್ಷರಕ್ಕೆ 1,00,000 ಬರಹ ಕೊಡ್ಬೇಕು ನೋಡು. ರಘು, ನಂಗೊಂದು ಸಹಾಯ ಮಾಡ್ತೀಯಾ? ಏನ್ ಮಾಡ್ಲಿ? ನಾನ್ ಮತ್ತೆ ಅವಳನ್ನ ನೋಡ್ಬೇಕು. ನೋಡು. ಅದಕ್ಕೊಂದು ನೆಪ ಬೇಡವಾ? ಒಂದ್ ಪದ್ಯ ಬರ್ಕೊಡ್ತೀಯಾ? ಏನ್ ಪದ್ಯ ಬರೀಲಿ ನಾನು? ಅದರಲ್ಲಿ ನನ್ನ ಮನಸ್ಸಿನ ಭಾವನೆ ಎಲ್ಲ ತುಂಬಿರ್ಬೇಕು. ಓಹೋ. ಅದನ್ನ ಓದ್ತಾ ಓದ್ತಾ ಅವಳು ಹಾಗೇ ಓಡ್ ಬಂದು ನನ್ನನ್ನು ತಬ್ಕೊಂಡು ಇದೇ ಕಣೋ ಕವಿತ್ವ. ಇದಿಷ್ಟು ಅವಳ ಮುಂದೆ ಹೇಳ್ಬಿಟ್ರೆ ಸಾಕು. ಅಯ್ಯೋ, ನಿನ್ನ ಮುಂದೆ ಹೇಳ್ತೀನೋ, ಅವಳ ಮುಂದೆ ಅಂದ್ರೆ ಒಳ್ಳೆ ಪತ್ರ ಕೊಡ್ತಂಗಾಗತ್ತೆ. ಸರಿ, ಬರ್ಕೊಳಯ್ಯ. 1 ನಿಮಿಷ. ಬರಲಿಲ್ಲ, ನಿದ್ದೆ ಬರಲಿಲ್ಲ. ಇದೇನ್ ಕವಿತೆನು? ಬರ್ಕೋ. ಬರಲಿಲ್ಲ, ನಿದ್ದೆ ಬರಲಿಲ್ಲ, ಕಣ್ಣಲ್ಲಿ ನೀನೇ ಕುಣಿದಿರುವಾಗ, ಕಣ್ಣಲ್ಲಿ ನೀನೇ ಕುಣಿದಿರುವಾಗ, ಕಿವಿಯಲ್ಲಿ ಗೆಜ್ಜೆಯ ಸದ್ದಿರುವಾಗ, ಕಿವಿಯಲ್ಲಿ ಗೆಜ್ಜೆಯ ಸದ್ದಿರುವಾಗ, ಹೃದಯದ ವೀಣೆ ಮಿಡಿದಿರುವಾಗ, ಒಲವಿನ ರಾಗವು ಹಾಡಿರುವಾಗ, ಒಲವಿನ ರಾಗವು ಹಾಡಿರುವಾಗ, ಬರಲಿಲ್ಲ, ನಿದ್ದೆ ಬರಲಿಲ್ಲ. ಚಂದ್ರನು ಚಂದ್ರಿಕೆ ಚೆಲ್ಲಿರುವಾಗ, ತಣ್ಣನೆ ಗಾಳಿಯು ಬೀಸಿರುವಾಗ, ರಾತ್ರಿಯ ರಾಣಿ ಅರಳಿರುವಾಗ, ಪರಿಮಳವನ್ನು ಚೆಲ್ಲಿರುವಾಗ, ಬರಲಿಲ್ಲ, ನಿದ್ದೆ ಬರಲಿಲ್ಲ. ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ? ಇದನ್ನು ಕೇಳಿ. ಆ ഇരുಳಲ್ಲೂ ಬೆವರಿರುವಾಗ, ಮಂಚದಿ ನಾನು ಹೊರಳಿರುವಾಗ, ಸವಿನೆನಪಲ್ಲಿ ನೊಂದಿರುವಾಗ, ಕಾಣುವ ತವಕ ತುಂಬಿರುವಾಗ, ಬರಲಿಲ್ಲ, ನಿದ್ದೆ ಬರಲಿಲ್ಲ. ತುಂಬಾ ಚೆನ್ನಾಗಿದೆ. ಎಲ್ಲ ನಿನಗೋಸ್ಕರ ಊರ್ವಶಿ, ನಿನಗೋಸ್ಕರ. ನನಗೆ ಆಶು ಕವಿತ್ವ ಅಂದ್ರೆ ತುಂಬಾ ಇಷ್ಟ. ನಿಮ್ಗೆ ಆಶು ಕವಿತ್ವ ಹೇಳಕ್ ಬರುತ್ತಾ? ಓ, ಆಶು ಕವಿತ್ವ ಅಂದ್ರೆ ಏನು? ಸಾವುಕಾರ್ರೆ, ಆಶು ಕವಿತ್ವ ಅಂದ್ರೆ ಆಗ್ಲೇ ಕಲ್ಪನೆ ಮಾಡಿ ಕವಿತ್ವ ಹೇಳೋದು. ಲೇಖನಿ ಕಾಗ್ದ ಇಲ್ದೇನೆ ನಿಂತ ಜಾಗದಲ್ಲೇ ಕವಿತೆ ಸೃಷ್ಟಿ ಮಾಡಿ ಹಾಡ್ಬೇಕು. ಓ, ಅದಾ? ಅದ್ರಲ್ಲಿ ನಾನು ನಿಸ್ಸೀಮ. ಇವಾಗ ಯಾರ ಮೇಲೆ ಹಾಡ್ಲಿ? ಎಲ್ಲಿ? ನಮ್ಮ ಅಕ್ಕನ ಸೌಂದರ್ಯನ ವರ್ಣಿಸಿ ಒಂದೊಳ್ಳೆ ಕವಿತ್ವ ಹೇಳಿ. ಆ ನಿನ್ನ ಕಣ್ಣು, ಆ ನಿನ್ನ ಕಣ್ಣು, ಆ ನಿನ್ನ ಕಣ್ಣು, ಕಣ್ಣೆ, ಈ ನಿನ್ನ ಸೌಂದರ್ಯ ಧಾರೆ, ಈ ರೇಷ್ಮೆ ಸೀರೆ. ಅಯ್ಯೋ ಸಾವುಕಾರ್ರೆ, ಈ ಸೀರೆ ರವಿಕೆ ಬಿಟ್ಟು ಒಂದೊಳ್ಳೆ ಕವಿತ್ವ ಹೇಳ್ಬಾರ್ದಾ? ಚೆನ್ನಾಗಿರ್ಲಿಲ್ವಾ? ಅದು ಇವತ್ ಯಾಕೋ ನನಗ್ ಮನಸ್ಸೇ ಸರಿ ಇಲ್ಲ. ನಾಳೆ ಬಂದು ಹೇಳ್ತೀನಿ. ಇವತ್ ನನಗೆ ಸ್ವಲ್ಪ ಕೆಲಸ ಇದೆ, ಬೇಗ ಹೋಗ್ಬೇಕು. ಬರ್ಲಾ?
ನಾಳೆ ಬಂದು ಹೇಳ್ತೀನಿ. ಆಶು ಕವಿತೆ ರಘು. ಯಾಕೆ ಸುಮ್ನೆ ಹೀಗ್ ನಗ್ತೀಯಾ? ಆ ಮಂಕದಿಣ್ಣೆನ ನೋಡಿ. ಆ ಕವಿ ಮಂಕದಿಣ್ಣೆನಾ? ಇನ್ನೇನಕ್ಕ ಮತ್ತೆ? ಆಶು ಕವಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಇವನ್ ಕವಿತೆ ಬರಿತಾನ? ಯಾರ್ದೋ ಸರ್ಕನ್ ತಂದು ಇಲ್ಲಿ ಮಾಡಕ್ ನೋಡ್ತಾ ಇದ್ದಾನ ಅಷ್ಟೇ. ನನಗೂ ಅದೇ ಅನುಮಾನ. ನಿಜ ಹ್ಯಾಕ್ ತಿಳ್ಕೊಳ್ಳೋದು? ಅಕ್ಕ, ಈಗ ಆಶು ಕವಿತೆನ ಕಳ್ತನ ಮಾಡಕ್ ಹೋಗಿದ್ದಾನೆ. ಬಾ, ಅವನ್ ಹಿಂದೆ ಹೋದ್ರೆ ಎಲ್ಲ ಗೊತ್ತಾಗುತ್ತೆ. ಬಾಕ ನೀನು. ರಘು ರಘು ರಘು, ಅನಾಹುತ ಆಗೋಯ್ತು. ಯಾಕಪ್ಪ ವಿಶ್ವ, ಏನಾಯ್ತಪ್ಪ? ಆ ಊರ್ವಶಿ ಏನ್ ಮಾಡಿದ್ಲು ಗೊತ್ತಾ? ಊರ್ವಶಿ? ಲೇ, ನೀನ್ ಅನಾಹುತ ಅಂದ ತಕ್ಷಣ ನನ್ನ ಎದೆ ಒಳಗೆ ಹೇಗೆ ಹೊಡ್ಕೋತ ಗೊತ್ತಾ? ಅಯ್ಯೋ, ಅದ್ ಹೇಗಾರ ಹೊಡ್ಕೊಂಡಿರ್ಲಿ, ಅವಳು ಏನ್ ಮಾಡಿದ್ಲು ಗೊತ್ತಾ? ನನ್ನ ಪರೀಕ್ಷೆ ಗುರಿ ಮಾಡ್ಬಿಟ್ಲು. ಏನ್ ಪರೀಕ್ಷೆ? ಅವಳಿಗೆ ಆಶು ಕವಿ ಅಂದ್ರೆ ತುಂಬಾ ಇಷ್ಟ ಅಂತೆ. ನಾನು ಈಗಲೇ ಆಶು ಕವಿ ಆಗ್ಬೇಕು. ಅವಳು ನಾಳೆ ಹೇಳ್ತಾಳೆ ನೀನು ಕತ್ತೆ ಮರಿ ಆಗ್ಬೇಕು ಅಂತ ಆಗ್ತೀಯಾ? ಆಗ್ಬೇಕಪ್ಪ. ಆ ನನ್ನ ಅರಗಣಿ ಏನಾಗು ಅಂದ್ರು ನಾನಾಗಕ್ ಸಿದ್ಧ. ಒಂದು ಕೆಲಸ ಮಾಡೋಣ, ಹಾಗೆ ನೀನ್ ಆಶು ಕವಿ ಆಗ್ಲೇಬೇಕು ಅನ್ನೋದಾದ್ರೆ ಪರಕಾಯಿ ಪ್ರವೇಶ ಮಾಡ್ಬೇಡ. ನನ್ನ ದೇಹದಲ್ಲಿ ನೀನ್ ನುಗ್ಗಬಿಡು, ನಿನ್ ದೇಹದಲ್ಲಿ ನಾನ್ ನುಗ್ಗಬಿಡ್ತೀನಿ. ಹುಡುಗಾಟ ಆಡ್ಬೇಡ, ಹೇಳೋ. ಅಲ್ಲ, ನಾನು ಹೇಳ್ಬಿಟ್ಟು ಮಾತ್ರಕ್ಕೆ ನೀನ್ ಆಶು ಕವಿ ಆಗಕ್ಕಾಗುತ್ತೆ? ನೀ ಹೇಳೋ, ನಾ ಬರ್ಕೋತೀನಿ. ನಾನು ಹೇಳಿದ್ರೆ ಬರ್ಕೋತೀಯೋ? ಅದು ನಿಜವೇ. ಅದ್ ಸರಿ, ಯಾವ್ದ್ರ ಮೇಲೆ, ಯಾರ ಮೇಲೆ ಹೇಳ್ಬೇಕು? ನನ್ನ ಊರ್ವಶಿ ಸೌಂದರ್ಯದ ಮೇಲೆ. ನಾನು ಅವಳು ನೋಡೇ ಇಲ್ವಲ್ಲ? ನಾನ್ ನೋಡಿದ್ದೀನಲ್ಲೋ. ನೋಡು, ನೀನ್ ಯಾವ ಸುಂದರಿನ ಕಲ್ಪಿಸ್ಕೊಂಡು ಹೇಳಿದ್ರು ಅದು ನನ್ನ ಊರ್ವಶಿಗೆ ಸರಿ ಹೋಗತ್ತೆ. ಸರಿ, ಹೇಳ್ತೀನಿ, ಬರ್ಕೊ. ಹೇಳ್ತೀಯಾ? ಆ ರತಿಯೇ ಭುವಿಗೆ ಬಂದಳು, ಆ ರತಿಯೇ ಭುವಿಗೆ ಬಂದಳು, ಬಳೆ ತೊಟ್ಟ ಬೆಳೆದಿಂಗಳು. ಆಮೇಲೆ ಅರಳಿರುವ ಇವು ಕಂಗಳು. ಏನೇನೇನು? ಅರಳಿರುವ ಇವು ಕಂಗಳು, ನೈದಿಲೆಯ ಜೋಡಿ ಹೂಗಳು. ಅಯ್ಯೋ, ಹವಳವು, ಅಧರವು, ಮೊಗವು, ಇದು ಕಮಲವು, ಮನ್ಮಥನ ಸುಮಬಾಣವ ಧರೆಗೆ ತಂದ ಅಪ್ಸರೆಯೋ. ಅಯ್ಯೋ ಅಯ್ಯೋ, ಮೆತ್ತಿಗೆ ನಾನು ಮನ್ಮಥನ ಸುರಾಬಾಣವ. ಅರಳಿರುವ ಇವು ಕಂಗಳು, ನೈದಿಲೆಯ ಜೋಡಿ ಹೂಗಳು, ಹವಳವು, ಅಧರವು, ಮೊಗವು, ಇದು ಕಮಲವು, ಮನ್ಮಥನ ಸುಮಬಾಣವ ಧರೆಗೆ ತಂದ ಅಪ್ಸರೆಯೋ. ಅಕ್ಕ, ಏನ್ ಯೋಚನೆ ಮಾಡ್ತಾ ಇದೀಯಾ? ಆಹಾ, ಎಂಥ ಲಕ್ಷಣ, ಎಂಥ ರೂಪ, ಎಂಥ ಸಾಹಿತ್ಯ. ನನಗಂತೂ ಆ ಕವಿತೆನ ಮರೆಯೋಕೆ ಆಗ್ತಿಲ್ಲ. ಆ ಕವಿತೆನ ಇಲ್ಲ, ಆ ಕವಿನ. ಊರ್ವಶಿ, ಊರ್ವಶಿ. ಅಯ್ಯೋ, ಆ ಸಾಹುಕಾರ ಬಂದ್ಬಿಟ್ನಲ್ಲೇ, ಏನೇ ಮಾಡೋದು? ಅಕ್ಕ, ನೀನ್ ಇಲ್ಲೇ ಇರು, ನಾನು ಹೋಗಿ ಆ ಸಾಹುಕಾರನ ಕಳಿಸ್ಬಿಟ್ಟು ಬರ್ತೀನಿ. ಇಲ್ಲೇ ಇರು, ಬಂದೆ. ಓಹೋ, ಏನು ಸಾಹುಕಾರ ಕವಿಗಳು ಇಷ್ಟು ದೂರ? ಊರ್ವಶಿನ್ ನೋಡ್ಬೇಕು. ಅಕ್ಕನ್ಗೆ ತುಂಬಾ ತಲೆನೋವಂತೆ. ನಾನೊಂದು ಆಶು ಕವಿತೆ ಹೇಳೋಣ ಅಂತ ಬಂದಿದ್ದೀನಿ. ಅದನ್ನ ಕೇಳಿದ್ರೆ ಎಂಥ ತಲೆನೋವಾದ್ರೂ ಓಡ್ ಹೋಗುತ್ತೆ. ಕರಿಯೋಳ್ನ. ಅಯ್ಯೋ, ಈಗ ಅವಳು ಮಾತಾಡ್ಸಿದ್ರೆ ಸಿಗ್ತಾಳೆ. ಈಗ ಹೋಗ್ಬಿಟ್ಟು ಇನ್ನೊಂದ್ ದಿವ್ಸ ಬನ್ನಿ. ಇನ್ನೊಂದ್ ದಿವ್ಸನ? ಎಷ್ಟು ಕಷ್ಟಪಟ್ಟು ಬರ್ದೆ ನಾನು ಆಶು ಕವಿತೆನ. ಸರಿ, ಈ ಹೂನವಳು ಕೊಟ್ಟು ನನ್ನ ಪ್ರೇಮದ ಕಾಣಿಕೆ ಅಂತ ಹೇಳು. ಹೇಳ್ತೀನಿ. ಅಯ್ಯ, ನನ್ ಮಗಳ ಅವಳು ನಮಗೆಷ್ಟು ತಲೆನೋವು ಬರ್ಲಿ, ಮೈ ನೋವು ಬರ್ಲಿ ಅಂತ ಸಾಹುಕಾರು ನಮ್ಮ ಮನೆಗೆ ಬಂದಾಗ ನಗ್ನಗ್ನ ಮಾತಾಡಿ ಕಳಿಸ್ಬೇಕು ಕಣೆ. ಮೂಡಣದ ಅರಮನೆಯ ಕದವು ತೆರೆಯುತ್ತಿರೆ, ಬಾಲರವಿ ನಸುನಗುತ ಇಣುಕಿ ನೋಡುತ್ತೀರೆ, ಆಕಾಶ ಕೆಂಪಾಗಿ ಭುವಿಯೆಲ್ಲ ರಂಗಾಗಿ ನಲಿಯುತ್ತ